ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಪೊಟೆಟೊ ಚೀಸ್ ಬಾಲ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಅಂತೂ ಮಕ್ಕಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಇದಂತೂ. ಯಾಕಂತಂದರೆ ಒಳಗಡೆ ಆ ಚೀಸ್ ಇರೋದ್ರಿಂದ ಪ್ರತಿಯೊಂದು ಮಗುಗೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಇದನ್ನು. ಸೊ ಮಾಡೋದು ಕೂಡ ತುಂಬಾ ಈಸಿ. ನೋಡಬೇಕಾದ್ರೆ ನಮ್ಗೆ ಅನಿಸುತ್ತೆ ಸ್ವಲ್ಪ ರಿಸ್ಕಿ ಇರ್ಬೋದು ಮಾಡೋದಕ್ಕೆ ಅಂತ. ಬಟ್ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಪೊಟೆಟೊ ಚೀಸ್ ಬಾಲ್ನ ಮಾಡಿದವಾಗ ಅದು ಒಳಗಡೆ ಹಾಕಿರೋಂಥ ಚೀಸ್ ಎಲ್ಲ ಹೊರಗಡೆ ಬಂದುಬಿಡತ್ತೆ. ಸೊ ಆ ರೀತಿ ಬರದೇ ಇರೋ ರೀತಿ ಹೇಗೆ ಮಾಡೋದು ಅಂತ ಇವತ್ತು ನಾನು ನಿಮಗೆ ಕೆಲವೊಂದು ಟಿಪ್ಸ್ ಜೊತೆ ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲೂ ಕೂಡ ಚೀಸ್ ಅನ್ನೋದು ಹೊರಗಡೆ ಬಂದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಬಂದಿದೆ. ಸೊ ಈ ರೀತಿ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು. ಸೊ ಇದಕ್ಕೆ ನಾನಿಲ್ಲಿ ಒಂದು 4 ಆಲೂಗಡ್ಡೆನ ಬೇಯಿಸ್ಬಿಟ್ಟು ಅದನ್ನು ತುರಿದ್ಬಿಟ್ಟು ತೊಗೊಂಡಿದ್ದೀನಿ. ಸೊ ಬೇಯಿಸಿರೋದು ತುರಿದಿರೋದು ಎಲ್ಲನೂ ವಿಡಿಯೋ ನಾನು ಶೇರ್ ಮಾಡಿಲ್ಲ, ಯಾಕಂತಂದರೆ ಅದು ಎಲ್ರಿಗೂ ಗೊತ್ತಿರತ್ತೆ. ಸೊ ಹಾಗಾಗಿ ಸೊ ನೀವು ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೋತೀರಾ ಅಂತ ಅಂದರೆ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಮ್ಯಾಶರ್ ಇದ್ದರೆ ಅದರಿಂದನೂ ಕೂಡ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಈ ರೀತಿ ತುರಿದ್ರೆ ಒಳ್ಳೆಯದು, ಯಾಕಂತಂದರೆ ನಮಗೆ ಪೊಟ್ಯಾಟೊ ಅನ್ನೋದು ಅಲ್ಲಲ್ಲಿ ಗಂಟು ಥರ ದಪ್ಪ ದಪ್ಪ ಇರಬಾರ್ದು. ಸೊ ಹಾಗಾಗಿ ಆದಷ್ಟು ತುರಿದಿಟ್ಕೊಳ್ಳಿ, ಅದರಿಂದ ನಮಗೆ ಈಸಿ ಆಗತ್ತೆ. ಸೊ ತುರಿದಿರೋವಂಥ ಪೊಟ್ಯಾಟೊಗೆ ನಾನಿಲ್ಲಿ ಒಂದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಹಾಗೆಯೇ ಒಂದು 1/4 ಭಾಗ ಆಗೋಷ್ಟು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಬಂದುಬಿಟ್ಟು ನಮಗೆ ಆಪ್ಷನಲ್ಲು. ನಿಮಗೆ ಇಲ್ಲಿ ಇನ್ನೂ ಎಕ್ಸ್ಟ್ರಾ ವೆಜಿಟೇಬಲ್ಸ್ ಬೇಕು ಅಂತ ಅಂದರೆ ನೀವು ಕ್ಯಾರೆಟ್ ಕೂಡ ತುರಿದ್ಬಿಟ್ಟು ಸೇರಿಸ್ಕೊಳ್ಬೋದು. ಹಾಗೆ ನಿಮಗೆ ಇನ್ನೂ ಎಕ್ಸ್ಟ್ರಾ ಬೇಕು ಅಂತ ಅಂದರೆ ಸ್ವೀಟ್ ಕಾರ್ನ್ ಬರುತ್ತಲ್ವ, ಅದನ್ನು ಕೂಡ ಬೇಯಿಸ್ಬಿಟ್ಟು ನೀವು ತೊಗೊಳ್ಬೋದು. ಯಾವುದೆಲ್ಲ ಇಷ್ಟ ಆಗುತ್ತೆ ಅದನ್ನೆಲ್ಲ ಹಾಕ್ಕೊಳ್ಳಿ, ಏನು ತೊಂದರೆ ಏನೂ ಇಲ್ಲ. ಸೊ ಇವಾಗ ಸ್ಪೈಸಸ್ನ ಆ್ಯಡ್ ಮಾಡ್ತಾ ಬರೋಣ. ನಾನಿಲ್ಲಿ ಅರ್ಧ ಚಮಚ ಆಗೋಷ್ಟು ಚಿಲ್ಲಿ ಪೌಡರು, 1/4 ಚಮಚ ಆಗೋಷ್ಟು ಗರಂ ಮಸಾಲ, ಹಾಗೆಯೇ 1/4 ಚಮಚ ಆಗೋಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಈ ಪೊಟ್ಯಾಟೊ ಮತ್ತು ಕ್ಯಾಪ್ಸಿಕಮ್, ಆನಿಯನ್ ಎಲ್ಲ ಎಷ್ಟು ಕ್ವಾಂಟಿಟಿನಲ್ಲಿ ತೊಗೋಬೇಕು ಅಂತ ನೀವೇನಾದರೂ ಕೇಳಿದ್ರೆ ಗೈಸ್, ಇದು ಬಂದ್ಬಿಟ್ಟು ನಾನು ಒಂದು 10 ಚೀಸ್ ಬಾಲ್ ಆಗೋ ಅಷ್ಟೇನೋ ಮಾಡಿದ್ದೀನಿ. ಸೊ ನೀವು ಕ್ವಾಂಟಿಟಿನ ನೋಡ್ಕೊಳ್ಳಿ, ಅಂದರೆ ನೀವು ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಅಷ್ಟು ಜಾಸ್ತಿ ತೊಗೊಳ್ಳಿ ಅಷ್ಟೇನೆ. ಇದರಲ್ಲಿ ನಾವು ಪೊಟ್ಯಾಟೊ ಮಾತ್ರನೇ ಜಾಸ್ತಿ ಮಾಡ್ಕೋಬೇಕಾಗಿರೋದು, ಅದೊಂದನ್ನು ನಾವು ಜಾಸ್ತಿ ಮಾಡ್ಕೊಂಡ್ವಿ ಅಂತ ಅಂದರೆ ಸರಿ ಹೋಗುತ್ತೆ. ಸೊ ಇವಾಗ ನಾನು ಇದರಲ್ಲಿ ಒಂದು 1/4 ಚಮಚ ಆಗೋಷ್ಟು ಆರಿಗೆನೋನ ಸೇರಿಸ್ಕೊಂಡಿದ್ದೀನಿ. ಹಾಗೆ 2-3 ಚಮಚ ಆಗೋಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊಂಡಿದ್ದೀನಿ. ಸೊ ನಾನು ನಿಮಗೆ ಮೊದಲೇ ಸ್ಟಾರ್ಟಿಂಗಲ್ಲೇ ಹೇಳಿದೆ, ವಿಡಿಯೋ ಸ್ಟಾರ್ಟಿಂಗಲ್ಲಿ ಪೊಟ್ಯಾಟೊ ಚೀಸ್ ಬಾಲು ಎಲ್ಲೂ ಕೂಡ ಬ್ರೇಕ್ ಆಗದೆ ಇರೋ ಥರ, ಚೀಸ್ ಹೊರಗಡೆ ಬರದೇ ಇರೋ ಥರ ಹೇಗೆ ಮಾಡೋದು ಅಂತ ಒಂದು ಟಿಪ್ಸ್ನ ಹೇಳ್ತೀನಿ ಅಂತ. ಸೊ ಅದನ್ನು ಮುಂದೆ ನಾನು ಹೇಳ್ತೀನಿ. ಸೊ ಇವಾಗ ಒಂದು ಸ್ವಲ್ಪ ನಾನು ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಯಾಕಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೇ ನಮಗೆ ವಿಡಿಯೋ ಮಾಡೋದಕ್ಕೆ ಒಂಥರ ಮೋಟಿವೇಶನ್ ಅಲ್ವಾ. ಸೊ ಹಾಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ. ಹಾಗೆಯೇ ಟೈಮ್ ಇತ್ತು ಅಂತಂದರೆ ನಮ್ಮ ಚಾನಲ್ನ ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಇವಾಗ ಇದನ್ನು ಕಲಿಸ್ಕೊಳ್ಳೋಣ. ಕಲಿಸೋದಕ್ಕೆ ನಾವಿಲ್ಲಿ ಯಾವುದೇ ರೀತಿಯಾದಂತಹ ನೀರನ್ನ ಉಪಯೋಗಿಸೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ನಿಮ್ಗೆ ಏನಾದರೂ ಕೈಗೆ ಸ್ವಲ್ಪ ಜಾಸ್ತಿ ಅಂಟ್ಕೊಳ್ತಾ ಇದೆ ಅಂತ ಅನಿಸಿದ್ರೆ ನೀವು ಸ್ವಲ್ಪ ಎಣ್ಣೆ ಅಥವಾ ಒಂದು ಸ್ವಲ್ಪ ನೀರನ್ನ ಹಾಗೆ ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೊಳ್ಳಿ, ಸಾಕಾಗತ್ತೆ. ಜಸ್ಟ್ ಕೈನ ಒದ್ದೆ ಮಾಡಿಕೊಂಡು ಮತ್ತೆ ಕಲಸೋದಕ್ಕೆ ಸ್ಟಾರ್ಟ್ ಮಾಡಿ, ಆವಾಗ ಸರಿ ಹೋಗುತ್ತೆ. ಇದಕ್ಕೆ ನಾವು ನೀರನ್ನ ಜಾಸ್ತಿ, ಇವಾಗ ನಾವು ಚಪಾತಿ ಹಿಟ್ಟೆಲ್ಲ ಕಲಿಸ್ಬೇಕಾದ್ರೆ ನೀರನ್ನ ಹಾಕೊಳ್ತೀವಲ್ವ, ಆ ರೀತಿ ಎಲ್ಲ ನೀರನ್ನ ಸೇರಿಸ್ಕೊಳ್ಳೋ ಹಾಗಿಲ್ಲ. ನಾನು ಮೊದಲೇ ಹೇಳಿದೆ, ಚೀಸ್ ಬಾಲು ಯಾಕೆ ಚೀಸ್ ಹೊರಗಡೆ ಬರುತ್ತೆ ಅಂತ ಅಂದರೆ ಈ ಮಿಸ್ಟೇಕ್ಗಳನ್ನ ಮಾಡಿರ್ತೀರ ನೀವು. ಪೊಟ್ಯಾಟೋನ ಕಲಿಸ್ಬೇಕಾದ್ರೆ ಅದಕ್ಕೆ ನೀರು ಹಾಕ್ಕೊಂಡು ಕಲಿಸೋ ಅಂಥದ್ದು ಈ ರೀತಿ ಎಲ್ಲ ಮಾಡ್ತೀರಾ. ಸೊ ಹಾಗಾಗಿ ಅದು ಪೊಟ್ಯಾಟೊ ಅನ್ನೋದು ಜಾಸ್ತಿ ಹೊತ್ತು ಎಣ್ಣೆಗೆ ಹಾಕಿದವಾಗ ಹೊರಗಡೆ ಬಂದುಬಿಡತ್ತೆ. ಸೊ ಹಾಗಾಗಿ ಜಸ್ಟ್ ಕೈನ ಒದ್ದೆ ಮಾಡಿಕೊಂಡು ನೀರನ್ನೆಲ್ಲ ಕೈಯಿಂದ ತೆಗೆದುಬಿಟ್ಟು ಅದಾದ ನಂತರ ಕಲಿಸ್ಕೊಳ್ಳಿ, ಆವಾಗ ಏನೂ ಅಂಟೋದಿಲ್ಲ. ಸೊ ಇದು ಫಸ್ಟ್ ಟಿಪ್ಪು. ಸೆಕೆಂಡ್ ಟಿಪ್ಸ್ ಏನು ಅಂತ ಅಂದರೆ ಪೊಟ್ಯಾಟೊ ಚೀಸ್ ಹೊರಗಡೆ ಬರಬಾರ್ದು ಮತ್ತು ಪೊಟ್ಯಾಟೊನೂ ಹೊರಗಡೆ ಬರಬಾರ್ದು ಅಂತ ಅಂದರೆ, ಸೊ ಇಲ್ಲಿ ನಾನು 3 ಚಮಚ ಆಗೋಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಇದನ್ನು ನೀವು ಮಿಸ್ ಮಾಡೋ ಹಾಗೆ ಇಲ್ಲ, ನೆನಪಿರಲಿ. ಸೊ 3 ಚಮಚ ಆಗೋಷ್ಟು ಕಾರ್ನ್ಫ್ಲೋರ್ಗೆ ನಾನಿಲ್ಲಿ 3-3.5 ತೊಗೊಳ್ಳಿ. ನೀವೇನಾದರೂ ನಾನು ಮೊದಲೇ ಹೇಳ್ದಂಗೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತೀರಾ ಅಂತಂದರೆ, ಒಂದು 15 to 20 ಚೀಸ್ ಬಾಲ್ ಮಾಡ್ತೀರಾ ಅಂತ ಅಂದರೆ
ಸೊ ಕಾರ್ನ್ಫ್ಲೋರ್ನ ಒಂದು 5 ಚಮಚ ತೊಗೊಳ್ಳಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ 1/4 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ಳಿ. ಇದು ಥಿಕ್ನೆಸ್ ಹೇಗಿರಬೇಕು ಅಂತ ನಾನು ತೋರಿಸ್ತೀನಿ. ಈ ಕಡೆ ತೀರಾ ತೆಳುವೂ ಅಲ್ಲ, ಈ ಕಡೆ ತೀರಾ ಗಟ್ಟಿನೂ ಅಲ್ಲ. ನಾವು ನಾರ್ಮಲಾಗಿ ಮನೆಗೆ ಹಾಲು ತಂದವಾಗ ಗಟ್ಟಿ ಹಾಲು ಯಾವ ಹದದಲ್ಲಿರುತ್ತಲ್ವ ಆ ರೀತಿ ಇದ್ದರೆ ಆಗೋಯ್ತು. ಅಂದರೆ ಸ್ಪೂನ್ಗೆ ಸ್ವಲ್ಪ ಅದು ಅಂಟ್ಕೋಬೇಕು. ನಾವಿವಾಗ ಹಾಲನ್ನೆಲ್ಲ ಚೆಕ್ ಮಾಡಿದವಾಗ ಹೇಗೆ ಹಾಲು ಕೈಯಲ್ಲೇ ಅಂಟ್ಕೊಂಡಿರತ್ತಲ್ವ, ಸೊ ಅದೇ ರೀತಿ ಸ್ಪೂನ್ಗೆ ಈ ಕಾರ್ನ್ಫ್ಲೋರ್ ಅಂಟ್ಕೊಂಡಿರೋ ಥರ ನಮಗೆ ಕಾಣಿಸಿದ್ರೆ ಕಾರ್ನ್ಫ್ಲೋರ್ ನೋಡಿ ಇವಾಗ ರೆಡಿ ಆಗಿದೆ. ಈ ಹದದಲ್ಲಿದ್ದರೆ ಸಾಕಾಗತ್ತೆ. ಸೊ ಇವಾಗ ಮಾಡೋದಕ್ಕೆ ನಾನಿಲ್ಲಿ ಇವತ್ತು ಬ್ರೆಡ್ ಕ್ರಮ್ಸ್ನ ತೊಗೊಂಡಿದ್ದೀನಿ. ಬ್ರೆಡ್ ಕ್ರಮ್ಸು ಬೇಕೇ ಬೇಕಾಗತ್ತೆ ನಾವು ಚೀಸ್ ಬಾಲ್ ಮಾಡಬೇಕಾದ್ರೆ. ಸೊ ನಾನು ಇವತ್ತು ಮೈದಾ ಬದಲಾಗಿ ಗೋಧಿ ಹಿಟ್ಟಿಂದು ಬ್ರೆಡ್ನ ತೊಗೊಂಡಿದ್ದೆ, ಸ್ಯಾಂಡ್ವಿಚ್ ಬ್ರೆಡ್ಡು. ಸೊ ಅದೇ ಬ್ರೆಡ್ಡನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಂಡು ಅದನ್ನೇ ಬ್ರೆಡ್ ಕ್ರಮ್ಸ್ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಬ್ರೆಡ್ ಕ್ರಮ್ಸ್ ಅಂದರೆ ನೀವು ಏನೇನೋ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಗೈಸ್, ಅದರಲ್ಲಿ ಏನೂ ಇಲ್ಲ. ಜಸ್ಟ್ ಮನೆಗೆ ತಂದಿರುವಂತಹ ಯಾವುದೇ ಆಗಿರ್ಬೋದು ಬ್ರೆಡ್ಡು, ಸ್ವೀಟ್ ಬ್ರೆಡ್ ಆಗಿರ್ಬೋದು, ಇಲ್ಲ ಸಾಲ್ಟ್ ಬ್ರೆಡ್ ಆಗಿರ್ಬೋದು, ಇಲ್ಲ ಅಂತಂದರೆ ಮೈದಾ ಬ್ರೆಡ್ಡು, ಇಲ್ಲ ಗೋಧಿ ಬ್ರೆಡ್ಡು, ಯಾವುದಾದ್ರೂ ಸರಿ. ನೀವು ಅದನ್ನು ಜಸ್ಟ್ ಪೀಸ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಜಸ್ಟ್ ಆಫ್ ಆ್ಯಂಡ್ ಆನ್ ಮಾಡಿಕೊಂಡು ಈ ರೀತಿಯಾಗಿ ಪುಡಿ ಮಾಡ್ಕೊಳ್ಳಿ. ಅದನ್ನೇ ಬ್ರೆಡ್ ಕ್ರಮ್ಸ್ ಅಂತ ಹೇಳಿ ಕರೆಯೋದು. ನೀವೇನಾದರೂ ತುಂಬ ದಿನದವರೆಗೂ ಸ್ಟೋರ್ ಮಾಡಿ ಇಟ್ಕೋಬೇಕು ಬ್ರೆಡ್ ಕ್ರಮ್ಸ್ನ ಅಂತ ಅಂದರೆ ಈ ರೀತಿ ಎಲ್ಲ ಪುಡಿ ಮಾಡ್ಕೊಂಡಿದ್ದಾದಮೇಲೆ ಒಂದು ಪಾತ್ರೆನ ತೊಗೊಂಡು ಅದರಲ್ಲಿ ಇದನ್ನು ಒಂದು 2ರಿಂದ 3 ನಿಮಿಷ ಆಗೋಷ್ಟು ರೋಸ್ಟ್ ಮಾಡ್ಕೊಳ್ಳಿ. ಅಂದರೆ ಇದು ಸೀದೋಗಬಾರ್ದು, ಆ ರೀತಿಯಾಗಿ ಸ್ವಲ್ಪ ಕ್ರಿಸ್ಪಿ ಆಗೋ ಥರ ರೋಸ್ಟ್ ಮಾಡಿಬಿಟ್ಟು ಒಂದು ಯಾವುದಾದ್ರೂ ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ಇಟ್ಕೊಂಡ್ರೆ ನಿಮಗೆ ತಿಂಗಳು ಪೂರ್ತಿ ನೀವು ಇದನ್ನು ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಸೊ ಇವಾಗ ನಾನು ಪೊಟ್ಯಾಟೋನ ಒಂದು ಜಸ್ಟ್ ಫ್ಲ್ಯಾಟ್ ಆಗಿ ಮಾಡಿಕೊಂಡು, ಅಂದರೆ ರೊಟ್ಟಿ ತಟ್ಟೋ ಥರ ಕೈಯಲ್ಲೇ ತಟ್ಕೊಂಡು ಅದನ್ನು ಸ್ವಲ್ಪ ಗುಂಡಿ ಥರ ಮಾಡಿಕೊಂಡು ಅದ್ರ ಒಳಗಡೆ ನಾನು ಚೀಸ್ನ ಸೇರಿಸ್ಕೊಂಡಿದ್ದೀನಿ. ಚೀಸ್ನ ಸೇರಿಸ್ಕೊಬಿಟ್ಟು ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಕೊಟ್ಕೊಳ್ತಾ ಇದ್ದೀನಿ ನಾನು. ಫಸ್ಟು ಎಲ್ಲವನ್ನು ಇದೇ ರೀತಿ ಮಾಡಿಟ್ಕೊಳ್ಳಿ. ಫಸ್ಟು ಬಾಲ್ನ ರೆಡಿ ಮಾಡಿಟ್ಕೋಬೇಕಾಗತ್ತೆ. ನಾನು ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಮಾಡಿಬಿಟ್ಟು ಫಸ್ಟು ಫ್ಲ್ಯಾಟ್ ಮಾಡ್ಕೊಳ್ಳಿ. ಇದೇನು ಕಷ್ಟ ಏನೂ ಇಲ್ಲ, ನಿಮಗೇನು ಅಷ್ಟೊಂದೇನು ಕಷ್ಟ ಆಗಲ್ಲ ಇದನ್ನು ಮಾಡಬೇಕಾದ್ರೆ. ಹಾಗೆ ಚೀಸು ನೀವು ಕ್ಯೂಬ್ ತೊಗೊಂಡ್ರೆ ಪರವಾಗಿಲ್ಲ, 1 ಕ್ಯೂಬ್ನ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಅರ್ಧ ಕ್ಯೂಬ್ ಆಗೋಷ್ಟು ಹಾಕ್ಕೊಳ್ಳಿ ಸಾಕಾಗತ್ತೆ. ಅಕಸ್ಮಾತ್ ಈ ರೀತಿಯಾಗಿ ನಾನು ತೊಗೊಂಡಿರೋ ಥರ ಚೀಸ್ ಏನಾದರೂ ತೊಗೊಂಡ್ರಿ ಅಂತಂದರೆ ಇದೇ ರೀತಿಯಾಗಿ ಹಾಕ್ಕೊಂಡು ಫಿಲ್ ಮಾಡಿಕೊಂಡ್ರೆ ಆಗೋಯ್ತು. ನಾವು ಇವಾಗ ಫಾರ್ ಎಕ್ಸಾಂಪಲ್ ನಾವು ಒಬ್ಬಟ್ಟೆಲ್ಲ ಮಾಡಬೇಕಾದ್ರೆ ಹೇಗೆ ಫಿಲ್ಲಿಂಗ್ನ ಮಾಡ್ಕೋತೀವಲ್ವ, ಸ್ಟಫಿಂಗ್ ಎಲ್ಲ ಹಾಕಿಬಿಟ್ಟು ಹೇಗೆ ಫಿಲ್ನ ಮಾಡ್ಕೋತೀವಿ, ಸೇಮ್ ಪ್ರೋಸೆಸ್ ಅಷ್ಟೇ. ಅದೇ ರೀತಿಯಾಗಿ ಮಾಡಿಕೊಂಡ್ರೆ ಆಗೋಯ್ತು. ಇದೇ ರೀತಿ ಬಾಲ್ಗಳನ್ನ ಫಸ್ಟು ನಾವು ರೆಡಿ ಮಾಡಿ ಇಟ್ಕೊಳ್ಳೋಣ. ಅಕಸ್ಮಾತ್ ನಿಮಗೆಲ್ಲಾದರೂ ಚೀಸ್ ಕಾಣಿಸ್ತಾ ಇದೆ ಫಿಲ್ ಮಾಡಿದ್ಮೇಲೂ ಅಂತ ಅಂದರೆ ಮತ್ತೆ ಪೊಟ್ಯಾಟೋನ ತೊಗೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ನೀವು ಹಾಕಿಬಿಟ್ಟು ಪ್ರೆಸ್ ಮಾಡಿದ್ರೆ ಅದು ಕೂಡ ಕಂಪ್ಲೀಟಾಗಿ ಆಗಿಬಿಡತ್ತೆ, ಏನು ಹೊರಗಡೆ ಬರೋದಿಲ್ಲ. ಆ್ಯಂಡ್ ಇನ್ನೊಂದು ವಿಚಾರ ನಾನು ಹೇಳಲೇಬೇಕು. ಅಕಸ್ಮಾತ್ ಏನಾದರೂ ನಿಮಗೆ ಸ್ಲೈಸಸ್ ಏನಾದರೂ ಇದೆ ಚೀಸು ಅಂತ ಅನಿಸಿದ್ರೆ, ಸೊ ನೀವು ಸ್ಲೈಸ್ ಇದ್ದವಾಗ ನೀವೇನು ಮಾಡಬೇಕಾಗತ್ತೆ, ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಸೇರಿಸ್ಕೊಳ್ಳಿ. ಸೊ ನಿಮ್ಗೇನಾದರೂ ಚೀಸ್ ಇಷ್ಟ ಇಲ್ಲ, ನಾವು ಚೀಸ್ ತಿನ್ನಲ್ಲ ಅಥವಾ ಚೀಸ್ ಇಲ್ಲ ಅನ್ನೋರು ಜಸ್ಟು ಪೊಟ್ಯಾಟೋನ ಇದೇ ರೀತಿಯಾಗಿ ಬಾಲ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಚೀಸ್ ಇಲ್ದಿರನೇ ರೌಂಡ್ ಶೇಪಾಗಿ ಬಾಲ್ ಮಾಡಿ ಇಟ್ಕೊಳ್ಳಿ ಅಷ್ಟೇ. ಚೀಸ್ ಹಾಕಿದ್ರೆ ಪೊಟ್ಯಾಟೊ ಚೀಸ್ ಬಾಲ್ ಆಗುತ್ತೆ, ಇಲ್ಲ ಅಂತ ಅಂದರೆ ಜಸ್ಟ್ ಪೊಟ್ಯಾಟೊ ಬಾಲ್ ಆಗುತ್ತೆ, ಅಷ್ಟೇನೇ ವ್ಯತ್ಯಾಸ. ಸೊ ಇವಾಗ ನಾನಿಲ್ಲಿ ಬ್ರೆಡ್ ಕ್ರಮ್ಸು ಮತ್ತು ಚೀಸ್ ಬಾಲು ಹಾಗೆಯೇ ಕಾರ್ನ್ಫ್ಲೋರ್ ಮಿಕ್ಸ್ನ ತೊಗೊಂಡಿದ್ದೀನಿ ನೋಡಿ. ನಾನು ಸೆಕೆಂಡ್ ಟಿಪ್ನ ಹೇಳ್ತಾ ಇದ್ದೀನಿ. ಇವಾಗ ನಾವು ಪೊಟ್ಯಾಟೋನ ತಗೊಂಡು ಅದಾದ ನಂತರ ನಾವು ಫಸ್ಟ್ ಕಾರ್ನ್ಫ್ಲೋರಲ್ಲಿ ಚೆನ್ನಾಗಿ ಡಿಪ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ನಾವು ಬ್ರೆಡ್ ಕ್ರಮ್ಸ್ ಮೇಲೆ ಹಾಕಿಬಿಟ್ಟು, ನೀವು ಬ್ರೆಡ್ ಕ್ರಮ್ಸಿಗೆ ಹಾಕಿದ ತಕ್ಷಣ ಅದು ಹಾಗೆ ಕಚ್ಕೊಂಡ್ಬಿಡತ್ತೆ. ಯಾಕಂತಂದರೆ ನಾನು ಹೇಳಿದೆ ನಿಮಗೆ, ಕೆಲವೊಬ್ಬರು ಮಾಡೋ ಅಂತಹ ಚೀಸ್ ಬಾಲು ಹೊರಗಡೆ ಬಂದುಬಿಡತ್ತೆ ಚೀಸೆಲ್ಲ ಅಂತ. ಏನಕ್ಕೆ ಅಂತ ಅಂದರೆ ಅವ್ರು ಏನು ಮಾಡ್ತಾರೆ, ಡೈರೆಕ್ಟಾಗಿ ಬ್ರೆಡ್ ಕ್ರಮ್ಸಲ್ಲಿ ಅದ್ಬಿಡ್ತಾರೆ ಪೊಟ್ಯಾಟೊ ಬಾಲ್ನ. ಸೊ ಹಾಗಾಗಿ ಆ ರೀತಿಯಾಗಿ ಆಗತ್ತೆ. ಆ್ಯಂಡ್ ಇನ್ನೂ ಒಂದು ಕಾರಣ ಇದೆ, ಅದೇನು ಅಂತ ನಾನು ಮುಂದೆ ಹೇಳ್ತೀನಿ. ಸೊ ಇವಾಗ ನಾನು ಮತ್ತೆ ಇನ್ನೊಂದು ಕಾರಣ ಹೇಳ್ತೀನಿ. ಕೆಲವೊಬ್ರು ಏನು ಮಾಡ್ತಾರೆ, ಕಾರ್ನ್ಫ್ಲೋರ್ ಮಿಕ್ಸ್ನ ತೊಗೊಳ್ಳೋದಿಲ್ಲ, ಬದಲಾಗಿ ಮೈದಾ ಮಿಕ್ಸ್ನ ತೊಗೊಂಡ್ಬಿಡ್ತೀರಾ. ಸೊ ಅದು ಕೂಡ ಮಿಸ್ಟೇಕ್ ಆಗುತ್ತೆ. ದಯವಿಟ್ಟು ಆ ರೀತಿಯಾಗಿ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಕಾರ್ನ್ಫ್ಲೋರ್ ಮಿಕ್ಸಿಗೆ ನೀವು ಪೊಟ್ಯಾಟೋನ ಹಾಕಿಬಿಟ್ಟು ಅದಾದ ನಂತರ ನೀವು ಈ ರೀತಿಯಾಗಿ
ಬ್ರೆಡ್ ಕ್ರಮ್ಸ್ ಮೇಲೆ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಅಮ್ಕೋದು ಬೇಡ, ಜಸ್ಟ್ ಅದ್ರ ಮೇಲೆ ಹಾಕಿದ ತಕ್ಷಣ ಬ್ರೆಡ್ ಕ್ರಮ್ಸ್ ಎಲ್ಲ ಹೋಗಿ ಅಂಟ್ಕೊಂಬಿಡತ್ತೆ. ನೋಡ್ತಾ ಇರ್ಬೋದು ನೀವು, ಜಸ್ಟ್ ಅದರಲ್ಲಿ ಉರುಳಿಸಿದ್ರೆ ಸಾಕು, ಫುಲ್ ಕಚ್ಕೊಂಬಿಡತ್ತೆ. ಈ ರೀತಿಯಾಗಿ ನೀವು ಎಲ್ಲ ಬಾಲ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಈ ಟಿಪ್ನ ಮಿಸ್ ಮಾಡಬೇಡಿ ಗೈಸ್, ಇದು ತುಂಬಾ ಇಂಪಾರ್ಟೆಂಟು. ಅಕಸ್ಮಾತ್ ನೀವೇನಾದರೂ ಮಿಸ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಚೀಸ್ ಬಾಲ್ ಅನ್ನೋದು ಸರಿಯಾಗಿ ಬರೋದಿಲ್ಲ. ಇನ್ನೊಂದು ನಾನು ಹೇಳ್ದಾಗೇ ನೀವು ಎಣ್ಣೆಗೆ ಹಾಕಿದ ತಕ್ಷಣ ಫುಲ್ಲು ಓಪನ್ ಆಗಿಬಿಡತ್ತೆ ಇದು. ಸೊ ಹಾಗಾಗಿ ಬ್ರೆಡ್ ಕ್ರಮ್ಸು ಮತ್ತು ಕಾರ್ನ್ಫ್ಲೋರ್ ಮಿಕ್ಸು ಎರಡೂ ಕೂಡ ಬೇಕಾಗತ್ತೆ. ಸೊ ಇವಾಗ ಎಲ್ಲವನ್ನು ಇದೇ ರೀತಿಯಾಗಿ ಮಾಡಿಟ್ಕೊಳ್ಳಿ. ನಾನು ಹೇಳ್ದಂಗೆ ನಿಮ್ಗೇನಾದರೂ ಚೀಸ್ ಇಷ್ಟ ಇಲ್ಲ ಅಂತ ಅಂದರೆ ನೀವು ಚೀಸ್ನ ಸ್ಕಿಪ್ ಮಾಡ್ಕೊಳ್ಳಿ ಅಷ್ಟೇನೆ. ಇವಾಗ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 10-12 ಬಾಲ್ ಆಗಿದೆ. ಸೊ ಇವಾಗ ನಾನು ಇನ್ನೊಂದು ಟಿಪ್ ಹೇಳ್ತೀನಿ ಅಂದಿದ್ದೆ. ನೀವು ಯಾವತ್ತೇ ಆಗಲಿ ಪೊಟ್ಯಾಟೊ ಚೀಸ್ ಬಾಲ್ನ ಮಾಡಬೇಕಾದ್ರೆ ಈ ರೀತಿಯಾಗಿರುವಂಥ ಫ್ಲ್ಯಾಟ್ ಆಗಿರುವಂಥ ಕಡಾಯಿನ ತೊಗೊಳ್ಳಿ. ಹಾಗೆಯೇ ಪೊಟ್ಯಾಟೊಗೆ 1/4 ಭಾಗ ಮುಳುಗೋ ಅಷ್ಟು ಮಾತ್ರ ಎಣ್ಣೆ ಹಾಕೋಬೇಕಾಗತ್ತೆ. ನಾವು ನಾರ್ಮಲಿ ಬೋಂಡ ಬಜ್ಜಿ ಇದಕ್ಕೆಲ್ಲನೂ ಎಣ್ಣೆ ಹಾಕ್ತೀವಲ್ವ, ಆ ರೀತಿ ದಯವಿಟ್ಟು ತೊಗೋಬೇಡಿ. ನೀವು ಆ ರೀತಿ ತೊಗೊಂಡ್ರೆ ನೀವು ಹಾಕಿದ್ದು ವಿತಿನ್ 2 ಸೆಕೆಂಡ್ಸ್ಗೆ ಅದು ಫುಲ್ಲು ಓಪನ್ ಆಗಿಬಿಡತ್ತೆ. ಓಕೆನಾ? ಸೊ ಹಾಗಾಗಿ ಈ ಟಿಪ್ನ ಮಿಸ್ ಮಾಡಬೇಡಿ. ಸೊ ಯಾವತ್ತೇ ಆದ್ರೂ ಪೊಟ್ಯಾಟೊ ಚೀಸ್ ಬಾಲ್ ಆಗಿರ್ಬೋದು ಅಥವಾ ನೀವು ಬೇರೆ ಯಾವುದಾದ್ರೂ ಮಾಡ್ತೀರಾ ಅಂತ ಅಂದರೆ ಅದನ್ನು ಬ್ರೆಡ್ ಕ್ರಮ್ಸ್ ಹಾಕಿ ಸಾಕಷ್ಟು ಸ್ನ್ಯಾಕ್ಸ್ನ ಮಾಡ್ಬೋದು. ಬ್ರೆಡ್ ಕ್ರಮ್ಸ್ ಹಾಕಿ ನೀವು ಮಾಡ್ತೀರಾ ಅಂತ ಅಂದರೆ ಯಾವತ್ತೂ ಆಗಲಿ ನೆನಪಲ್ಲಿ ಇಟ್ಕೊಳ್ಳಿ, ನೀವು ಹಾಕಿರೋಂಥ ಎಣ್ಣೆ ಅದ್ರ ಅರ್ಧ ಭಾಗದಷ್ಟು ಮಾತ್ರನೇ ಮುಳುಗಬೇಕು. ನೀವೇನಾದರೂ ಫುಲ್ಲು ಬೋಂಡ ಬಜ್ಜಿಗೆ ಹಾಕೋ ಥರ ಏನಾದರೂ ಫುಲ್ಲು ಎಣ್ಣೆ ಹಾಕ್ಬಿಟ್ಟು ಅದ್ರ ಒಳಗಡೆ ಬಿಟ್ರಿ ಅಂತ ಅಂದರೆ ಫುಲ್ಲು ಓಪನ್ ಆಗುತ್ತೆ. ಸೊ ಹಾಗಾಗಿ ರೀಸನ್ ಇಷ್ಟೇ, ನಾವು ಚೀಸ್ ಹಾಕಿರೋದ್ರಿಂದ ಚೀಸು ಬೇಗನೆ ಮೆಲ್ಟ್ ಆಗುತ್ತೆ. ಸ್ವಲ್ಪ ಬಿಸಿ ಹತ್ತಿದ್ರೆ ಸಾಕು, ಬೇಗ ಮೆಲ್ಟ್ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು. ಮತ್ತು ಇನ್ನೊಂದು ಏನು ಮಾಡ್ತೀರಾ ಅಂತ ಅಂದರೆ ಈ ರೀತಿ ಫ್ಲ್ಯಾಟ್ ಆಗಿರೋಂಥ ಕಡಾಯಿ ಬದಲಾಗಿ ನೀವೇನು ಮಾಡ್ತೀರಾ, ಫುಲ್ಲು ಗುಂಡಿ ಇರೋ ಥರ ಬಾಣಲಿಗಳನ್ನ ತೊಗೊಂಡ್ಬಿಡ್ತೀರಾ. ಸೊ ಆ ರೀತಿ ಮಾಡೋದ್ರಿಂದ ಎಲ್ಲ ಪೊಟ್ಯಾಟೊ ಹೋಗಿ ಒಂದೇ ಸೈಡಲ್ಲಿ ಕುತ್ಕೊಂಡ್ಬಿಡತ್ತೆ. ಸೊ ಅದು ಕೂಡ ಮಿಸ್ಟೇಕ್ ಆಗುತ್ತೆ. ಹಾಗಾಗಿ ನೀವು ನಿಮ್ಮ ಕಣ್ಣೆದುರುಗಡೆನೇ ತೋರಿಸ್ತಾ ಇದ್ದೀನಿ, ಒಂದೇ ಒಂದು ಪೊಟ್ಯಾಟೊ ಕೂಡ ಓಪನ್ ಆಗಿಲ್ಲ. ಆ್ಯಂಡ್ ಒಂದು ಕೂಡ ಆ ಕಡೆ ಈ ಕಡೆ ಒಂದು ಸ್ವಲ್ಪನೂ ಬಿಟ್ಕೊಂಡಿಲ್ಲ ಏನು ಕೂಡ. ಬ್ರೆಡ್ ಕ್ರಮ್ಸು ಕೂಡ ಅಷ್ಟಾಗಿ ಬಿಟ್ಟಿರಲಿಲ್ಲ, ಸ್ವಲ್ಪ ಅದು ಮೇಲ್ಗಡೆ ಎಕ್ಸ್ಟ್ರಾ ಅಂಟಿರತ್ತಲ್ವ ಅದು ಮಾತ್ರನೇ ಬಿಟ್ಕೊಳ್ಳುತ್ತೆ ಅಷ್ಟೇನೆ. ಸೊ ನಾನು ಹೇಳಿರೋಂಥ ಟಿಪ್ಗಳನ್ನ ದಯವಿಟ್ಟು ಮಿಸ್ ಮಾಡ್ದಿರ ನೀವು ಫಾಲೋ ಮಾಡಬೇಕಾಗತ್ತೆ. ಅಕಸ್ಮಾತ್ ನೀವೇನಾದರೂ ಮಿಸ್ ಮಾಡಿದ್ರಿ ಅಂತ ಅಂದರೆ ಚೀಸ್ ಅನ್ನೋದು ಫುಲ್ಲು ಹೊರಗಡೆ ಬಂದುಬಿಡತ್ತೆ ಆ್ಯಂಡ್ ಸಿಡಿಯೋದಕ್ಕೆ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಬಿ ಕೇರ್ಫುಲ್ ಆಗಿರಿ ನೀವು. ಸೊ ಇವಾಗ ಇದು ಚೆನ್ನಾಗಿ ಬೇಯಬೇಕು. ಇದು ತುಂಬ ಹೊತ್ತು ಬೇಯೋ ಅವಶ್ಯಕತೆ ಇಲ್ಲ, ಬಿಕಾಸ್ ನಾವು ಫಸ್ಟೇ ಪೊಟ್ಯಾಟೋನ ಬೇಯಿಸ್ಕೊಂಡಿದ್ದೀವಿ. ಹಾಗೆ ಚೀಸ್ ಕೂಡ ಬೇಗನೆ ಬೆಂದು ಹೋಗುತ್ತೆ ಆ್ಯಂಡ್ ಬ್ರೆಡ್ ಕೂಡ ಆಲ್ರೆಡಿ ಕುಕ್ ಆಗಿರೋ ಅಂಥದ್ದು. ಸೊ ಹಾಗಾಗಿ ಇದು ಜಸ್ಟ್ ಕ್ರಿಸ್ಪಿ ಆಗೋ ಥರ ನಾವು ಹೈ ಫ್ಲೇಮಲ್ಲೇ ಇಟ್ಕೊಂಡು ಜಸ್ಟ್ ಒಂದು 5 ಮಿನಿಟ್ಸ್ ನಾವು ಇದನ್ನು ಕುಕ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಬೇಗ ಕ್ರಿಸ್ಪಿ ಆಗುತ್ತೆ. ನಮಗೆ ಯಾವಾಗ ಪೊಟ್ಯಾಟೊ ಅನ್ನೋದು ಕ್ರಿಸ್ಪಿ ಆಗುತ್ತೆ, ನಾವು ಈ ರೀತಿ ಮಗ್ಚಾಕಬೇಕಾದ್ರೆ ಗೊತ್ತಾಗತ್ತೆ ನಮಗೆ. ಯಾವಾಗ ಕ್ರಿಸ್ಪಿ ಆಗಿದೆ ಅನಿಸುತ್ತೆ ಆವಾಗ ನೀವು ಅದನ್ನು ತೆಗೆದುಬಿಡಿ ಅಷ್ಟೇನೆ. ಓಕೆನಾ? ತುಂಬ ಹೊತ್ತು ಅದನ್ನು ಬೇಯಿಸೋದು ಅಥವಾ ಫುಲ್ಲು ಕಲರ್ ಚೇಂಜ್ ಆಗಲಿ ಅಂತ ವೆಯ್ಟ್ ಮಾಡೋದು ಈ ರೀತಿಯಾಗಿ ಮಾಡೋದಕ್ಕೆ ಹೋಗಬೇಡಿ. ಸೊ ನಾನು ಹೇಳಿರೋಂಥ ಟಿಪ್ಗಳನ್ನ ನೀವು ಫಾಲೋ ಮಾಡಿದ್ರಿ ಅಂತ ಅಂದರೆ ಎಲ್ಲೂ ಕೂಡ ಚೀಸು ಹೊರಗಡೆ ಬರೋದಿಲ್ಲ ಆ್ಯಂಡ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಥರನೇ ನಿಮಗೆ ಪೊಟ್ಯಾಟೊ ಚೀಸ್ ಬಾಲ್ ಅನ್ನೋದು ರೆಡಿ ಆಗುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಇದು ಆಗ್ತಾ ಬಂದಿದೆ. ಸೊ ನಾನು ಹೇಳ್ದಂಗೆ ನೀವು ಟ್ರೈ ಮಾಡಿ. ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂತಂದರೆ, ನಿಮಗೆ ಬಾಲ್ ಶೇಪಲ್ಲಿ ಬೇಡ ಅಂತ ಅಂದರೆ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ನ ಕೊಡ್ಬೋದು. ಆ್ಯಂಡ್ ಮತ್ತು ಇದು ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ ಮೇಲ್ಗಡೆ ಇರುವಂತಹ ನೊರೆ ಎಲ್ಲ ಕಡಿಮೆ ಯಾವಾಗ ಆಗುತ್ತಲ್ವ, ಸೊ ಆವಾಗ ಚೀಸ್ ಬಾಲ್ ರೆಡಿ ಆಗಿದೆ ಅಂತ ಅರ್ಥ. ಆ್ಯಂಡ್ ಇದು ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಮಾಡಿದ್ರೆ ಇನ್ನೂ ಕೂಡ ಒಳ್ಳೆಯದು. ಯಾಕೆ ಅಂತ ಅಂದರೆ ನಾವು ಮಾಮೂಲಿ ಪಾತ್ರೆ ಅಂದರೆ ಬಜ್ಜಿ ಬೋಂಡ ಮಾಡೋ ಅಂಥ ಬಾಣಲಿಗಳಿಗೆ ಹಾಕ್ಕೊಂಡ್ವಿ ಅಂತ ಅಂದರೆ ಅದು ತಳ ಹಿಡಿಯೋ ಅಂಥ ಚಾನ್ಸಸ್ ಇರುತ್ತೆ. ಯಾಕಂತಂದರೆ ಹೋಗಿ ಗಟ್ಟಿಯಾಗಿ ಕಚ್ಕೊಂಡು ಕುತ್ಕೊಂಡ್ಬಿಡತ್ತೆ. ಸೊ ಹಾಗಾಗಿ ಆದಷ್ಟು ಈ ರೀತಿ ಪಾತ್ರೆನ ತೊಗೊಳ್ಳಿ. ಇದು ಸ್ವಲ್ಪ ಹಳೇದಾಗಿತ್ತು, ಆದರೂ ಕೂಡ ನಾನು ಪೊಟ್ಯಾಟೊ ಚೀಸ್ ಬಾಲು ಅದು ಸ್ವಲ್ಪ ಹಾಳಾಗಬಾರ್ದು ಅಂದರೆ ಓಪನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಸೊ ಇದನ್ನೇ ತೊಗೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ನೀವು, ಎಣ್ಣೆ ಎಲ್ಲ ಫುಲ್ಲು ನೊರೆ ಎಲ್ಲ ಫುಲ್ ಕಡಿಮೆ ಆಗಿದೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ. ಇವಾಗ ನಾನು ಒಂದೊಂದೇ ಎತ್ಬಿಟ್ಟು ಸ್ಪೂನಲ್ಲೇ ಎತ್ಕೊಳ್ಳಿ. ನೀವು ಇದು ಬಜ್ಜಿ ಬೋಂಡ ತೆಗಿಯೋಂಥ ಜಾಲರಿನ ಹಾಕೋದಕ್ಕೆ ಹೋಗಬೇಡಿ. ಸ್ಪೂನಲ್ಲೇ ಒಂದೊಂದಾಗೆ ಎತ್ಕೊಂಡು ಅದನ್ನು ಫುಲ್ಲು ಎಣ್ಣೆನ ತೆಗೆದ್ಬಿಟ್ಟು ಅದಾದ ನಂತರ ನೀವು ಯಾವುದಾದ್ರೂ ಪ್ಲೇಟ್ ಮೇಲೆ ಸರ್ವ್ ಮಾಡ್ಕೋಬೇಕಾಗತ್ತೆ.
ಸೊ ಇವಾಗ ರೆಡಿ ಆಗಿದೆ. ನೀವು ನೋಡ್ತಾ ಇರ್ಬೋದು ಬಾಣಲಿನಲ್ಲಿ ಹಾಗೆ ಎಣ್ಣೆನೂ ಕೂಡ ಎಷ್ಟು ಕಡಿಮೆ ಅಂದರೆ ನೊರೆ ಎಲ್ಲ ಎಷ್ಟು ಕಡಿಮೆ ಆಗಿದೆ ಅಂತಲೂ ನೀವು ನೋಡ್ತಾ ಇದ್ದೀರಾ. ಸೊ ನಾನು ಹೇಳಿರೋಂಥ ಟಿಪ್ಗಳನ್ನ ನೀವು ಫಾಲೋ ಮಾಡಿ ನೀವು ಕೂಡ ಮನೆಯಲ್ಲಿ ಚೀಸ್ ಬಾಲ್ನ ಮಾಡ್ಕೊಳ್ಳಿ. ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನೀವು ಬೇಕಾದರೆ ಪೊಟ್ಯಾಟೊ ಜೊತೆಗೆ ಚಿಕನ್ ಕೂಡ ಸ್ವಲ್ಪ ಹಾಗೇ ಚಿಕನ್ನು ಮತ್ತು ಉಪ್ಪು ಎಲ್ಲ ಹಾಕಿ ಬೇಯಿಸ್ಬಿಟ್ಟು ಅದನ್ನು ಕೂಡ ಪುಡಿ ಪುಡಿ ಮಾಡಿಬಿಟ್ಟು ಅಂದರೆ ಪೊಟ್ಯಾಟೊ ಜೊತೆಗೆ ಸೇರಿಸ್ಬಿಟ್ಟು ಅದರಲ್ಲಿ ಸ್ವಲ್ಪ ಚೀಸ್ ಎಲ್ಲ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಗೈಸ್. ನಿಮಗೆ ವೆಜಿಟೇಬಲ್ಸ್ ಇಷ್ಟ ಇಲ್ಲ ಅಂತಂದರೆ ಪೊಟ್ಯಾಟೊ ಮತ್ತು ಚಿಕನ್ ಹಾಕ್ಬಿಟ್ಟು ಕೂಡ ನೀವು ಮಾಡ್ಕೊಳ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತಿನ ರೆಸಿಪಿ ಪೊಟ್ಯಾಟೊ ಚೀಸ್ ಬಾಲ್ನ ನಾನು ಹೇಳ್ಕೊಟ್ಟಿದ್ದೀನಿ. ಹಾಗೆಯೇ ಯಾವ್ಯಾವ ರೀತಿ ಮಿಸ್ಟೇಕ್ಗಳಾಗತ್ತೆ ಹಾಗೆಯೇ ಅದಕ್ಕೆಲ್ಲ ಟಿಪ್ಗಳನ್ನ ಕೂಡ ನಾನು ಕೊಟ್ಟಿದ್ದೀನಿ. ಸೊ ಇದನ್ನು ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಟೈಮ್ ಇತ್ತು ಅಂತಂದರೆ ನಮ್ಮ ಚಾನಲ್ನ ಒಂದ್ಸಲ ಚೆಕ್ ಮಾಡಿ. ಆ್ಯಂಡ್ ಇನ್ನೊಂದು ವಿಚಾರ ಹೇಳಬೇಕು, ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ ಆ್ಯಂಡ್ ನೆಕ್ಸ್ಟು ವಿಡಿಯೋದಲ್ಲಿ ಸಿಗ್ತೀನಿ.